ಹಲೋ ಫ್ರೆಂಡ್ಸ್, ಸ್ಟಾರ್ ಯೂಟ್ಯೂಬ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಸ್ಪೆಷಲ್ ಏನು ಅಂದರೆ ಇವತ್ತು ನಮ್ಮಮ್ಮ ಪುಳಿಯೋಗರೆ ಗೊಜ್ಜನ್ನ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮಾಡೋ ಪುಳಿಯೋಗರೆ ಗೊಜ್ಜು. ಅಂದರೆ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ಮನೇಲಿ ಎಲ್ಲರೂ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ ಒಂದು ಸಲ. ಏನಾಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗಾದರೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆ, ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಇಲ್ಲಿ 8ರಿಂದ 10 ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಉದ್ದಿನಬೇಳೆ 2 ಸ್ಪೂನ್ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಅರ್ಧ ಕಪ್ ತೊಗೊಂಡಿದ್ದೀನಿ ಬಿಳಿ ಎಳ್ಳು. ಕಡಲೆ ಬೀಜ 1 ಕಪ್ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿ 3/4 ಕಪ್ಪು. ಕರಿಬೇವು, ಬೆಲ್ಲ, ಬೆಳ್ಳುಳ್ಳಿ 3, MTR ಪುಳಿಯೋಗರೆ ಪುಡಿ 2 ಪ್ಯಾಕೆಟ್ 10 ರೂಪಾಯಿದು, ಉಪ್ಪು ರುಚಿಗೆ ತಕ್ಕಷ್ಟು, ಎಣ್ಣೆ. ಮತ್ತು ನಾನಿಲ್ಲಿ ಹುಣಸೆ ಹಣ್ಣನ್ನ ನೀರಿನಲ್ಲಿ ಹಾಕ್ಬಿಟ್ಟು ಅದನ್ನು ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ನೀರು 1 ಚಮಚ. ಈಗ ನಾನು ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ ಹೀಟ್ ಆದ ನಂತರ ಬಿಳಿ ಎಳ್ಳು ತೊಗೊಂಡು ನಮ್ಮಮ್ಮ ಹುರ್ಕೋತಾ ಇದ್ದಾರೆ. ಬಿಳಿ ಎಳ್ಳು ಅದು ಕಲರ್ ಚೇಂಜ್ ಆಗೋವರೆಗೂ ಇಲ್ಲಿ ಹುರ್ಕೊಬೇಕು. ಇದಾದ ನಂತರ ಇದೇ ರೀತಿ ಕಡಲೆ ಬೀಜನೂ ಸಹ ನಾವು ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೊಬೇಕು. ಇದು ಸಹ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಡ್ರೈ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ಅದಾದ ನಂತರ ಈಗ ಮಿಕ್ಸಿ ಜಾರ್ನಲ್ಲಿ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವೋ ಎಳ್ಳನ್ನ ಅದನ್ನು ನಾವು ಪುಡಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಎಳ್ಳಿನ ಪುಡಿ. ಜಾಸ್ತಿ ನುಣ್ಣಗೆ ಮಾಡಬಾರ್ದು. ಜಾಸ್ತಿ ನುಣ್ಣಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿರಲ್ಲ ಟೇಸ್ಟು. ನೆಕ್ಸ್ಟು ಉದ್ದಿನಬೇಳೆನೂ ಇದೇ ರೀತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಬೆಳ್ಳುಳ್ಳಿನ ಸ್ವಲ್ಪ ರುಬ್ಬಿಟ್ಕೊಬೇಕು. ಈಗ ಒಂದು ಪ್ಯಾನ್ನಲ್ಲಿ 1/2 ಕಪ್ ಆಗೋಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆಗಬೇಕು. ಬಿಸಿ ಆದ ನಂತರ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ಇದು ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಕಡಲೆ ಬೀಜ. ಮತ್ತು ಜಾಸ್ತಿ ಉರಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇದು ಫ್ರೈ ಆಗಬೇಕು. ಇದಾದ ನಂತರ ಇದ್ರ ಜೊತೆಗೇ ನಾನು ಇಲ್ಲಿ ಉದ್ದಿನಬೇಳೆನ ಹಾಕ್ಕೊತಾ ಇದ್ದೀನಿ. ಹುರಿದಿಟ್ಕೊಂಡಿರೋಂಥ ಉದ್ದಿನಬೇಳೆನೂ ಸಹ ಇದೇ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಬೇಕು. ಅದು ಸಹ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದಾದ ನಂತರ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹುಣಸೆ ರಸ ಹಾಕಬೇಕು. ಇದನ್ನು ಡೈರೆಕ್ಟಾಗಿ ಹುಣಸೆ ರಸನ ಡೈರೆಕ್ಟಾಗಿ ಹಾಕೋದಕ್ಕಾಗೋದಿಲ್ಲ. ಈ ಪ್ಯಾನ್ ಏನಿದೆ ಅದನ್ನು ನಾವು ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಅದೊಂದು ಸ್ವಲ್ಪ ಆರಿದ ನಂತರ ನಾವು ಹುಣಸೆ ರಸನ ಬಿಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಹುಣಸೆ ರಸ ಎಲ್ಲ ಹಾಕಿದ ನಂತರ ಇದಕ್ಕೇನೆ ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀವಿ. ಈಗ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಇದಕ್ಕೇನೆ ನಾವು ಏನು ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊತಾ ಇದ್ದೀನಿ. ಈಗ
ನೋಡಿ ಈಗೆಲ್ಲ ಒಂದ್ಸಲ ಮಿಕ್ಸ್ ಕೊಟ್ಟಾದ ನಂತರ ಇದು ಈ ಥರ ಕುದಿಬೇಕು ಈ ಥರ. ಆ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಪುಳಿಯೋಗರೆ ಏನೋ ಗೊಜ್ಜಿದೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇದಾದ ನಂತರ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ. ಪುಳಿಯೋಗರೆ MTR ಪುಳಿಯೋಗರೆ ಪುಡಿನ ಈಗ ಹಾಕೊತಾ ಇದ್ದೀನಿ. ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ 10 ರೂಪೀಸ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಚೆನ್ನಾಗಿ ಮಾಡಿ ಈಗ ನಾವು ಚೆನ್ನಾಗಿ ಬೇಯಿಸಬೇಕು. ನೋಡಿ ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಅದು ಕುದಿಯೋದಕ್ಕೆ ಬಿಡಿ. ಇದಾದ ನಂತರ ನಾನು ಪುಡಿ ಮಾಡಿ ಇಟ್ಕೊಂಡಿರೋವಂಥ ಬಿಳಿ ಎಳ್ಳಿನ ಪುಡಿನ ಹಾಕ್ತಾ ಇದ್ದೀನಿ. ನೋಡಿ ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದು ಬೇಯಿಸಿದ ನಂತರ ಇನ್ನೂ ಚೆನ್ನಾಗಿ ಕಲರ್ ಚೆನ್ನಾಗಿ ಆಗುತ್ತೆ, ಎಲ್ಲ ಹೊಂದ್ಕೊಂಡಾಗಿದೆ. ನೋಡಿ ಈ ರೀತಿಯಾಗಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಪುಳಿಯೋಗರೆ ಗೊಜ್ಜನ್ನ ಮಾಡಿ ಎಲ್ಲರೂ ತುಂಬಾ ಲೈಕ್ ಮಾಡ್ತಾರೆ, ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ. ಲಾಸ್ಟ್ನಲ್ಲಿ ನೀವು ಬೇಕಾದರೆ ತುಪ್ಪನೂ ಸಹ ಹಾಕೊಬೋದು ಈ ಮೂಮೆಂಟಲ್ಲಿ. ನಾನಿಲ್ಲಿ ಈಗ ತುಪ್ಪನ ಹಾಕೋತಾ ಇದ್ದೀನಿ. ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಅನ್ನದ ಜೊತೆಗೆ ಪುಳಿಯೋಗರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ನಾನು ನೆಕ್ಸ್ಟ್ ಯಾವ ವಿಡಿಯೋ ಹಾಕೋದ್ರೂ ಅದು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾರ್ ಯೂಟ್ಯೂಬ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಚಟಾಪಟ್ ಅಂತ ಚುರುಮುರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಕೊತ್ತಂಬರಿ ಸೊಪ್ಪು, ಆನಿಯನ್, 1 ಆನಿಯನ್ನ ತೊಗೊಂಡಿದ್ದೀನಿ, ಕುಕುಂಬರ್, ಟೊಮೊಟೊ ಪೀಸಸ್ ಹಾಗೂ ಕ್ಯಾರೆಟ್. ಫ್ರೆಂಡ್ಸ್, ಇದನ್ನು ನಾನು ಹುಣಸೆ ಹುಳಿ ಅಥವಾ ಮೀಟ ಮಾಡ್ಕೊಳ್ಳೋದಕ್ಕೆ ಬೆಲ್ಲದಲ್ಲಾರ ಮಾಡ್ತಾರೆ. ಬೆಲ್ಲ ಇಲ್ಲ ಅಂದರೆ ಅಕಸ್ಮಾತ್ ಜೇನುತುಪ್ಪ ಇದ್ರೂ ಪರವಾಗಿಲ್ಲ. ರುಚಿಗೆ ಸಾಲ್ಟ್ ಹಾಗೂ ಗರಂ ಮಸಾಲ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಪುರಿ. ಫ್ರೆಂಡ್ಸ್, ನಾನಿಲ್ಲಿ ಕಾಂಗ್ರೆಸ್ ಕಡಲೆ ಬೀಜನ ತೊಗೊತಾ ಇಲ್ಲ. ಇಲ್ಲಿ ಈಗ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. 1 ಕ್ಯಾರೆಟ್, ಟೊಮೊಟೊ ಪೀಸಸ್ ಒಂದು ಟೊಮೊಟೊ ಫುಲ್ ತೊಗೊಂಡಿದ್ದೀನಿ, ಕುಕುಂಬರ್, ಆನಿಯನ್, ಕೊತ್ತಂಬರಿ ಸೊಪ್ಪು,
ಇಲ್ಲ ಗ್ರೀನ್ ಚಿಲ್ಲಿ ಹಾಕೋಬೋದು, ಇಲ್ಲ ಗರಂ ಮಸಾಲ ಹಾಕ್ಬೋದು. ಗ್ರೀನ್ ಚಿಲ್ಲಿ ಬಾಯಿ ಸಿಗುತ್ತೆ ಅನ್ನೋದಾದರೆ ಗರಂ ಮಸಾಲ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಲೆಮನ್ ಹಾಕ್ತಾ ಇದ್ದೀನಿ. ಲೆಮನ್ ಜ್ಯೂಸ್ 1 ಸ್ಪೂನ್ ಆದರೆ ಸಾಕು. ಪುರಿ ಹಾಕಿ ಮಿಕ್ಸ್ ಮಾಡೋಣ. ಒಂದು ಲೀಟ್ರ್ ಪುರಿ ಆದರೆ ಸಾಕಿರುತ್ತೆ. ನಾವೇನೇನು ತೊಗೊಂಡಿವಲ್ಲ ಆ ಐಟಮ್ಗೆ 1 ಲೀಟ್ರ್ ಪುರಿ ಆದರೆ ಸಾಕಾಗುತ್ತೆ. ಫ್ರೆಂಡ್ಸ್, ನಾನು ಇನ್ನೂ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ಬೇಕು ಅಂದರೆ ನೀವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಬೋದು. ಫ್ರೆಂಡ್ಸ್, ಇದ್ರಲ್ಲಿ ನಾನು ಹುಣಸೆ ರಸ ಹಾಗೂ ಜೇನುತುಪ್ಪನ ಮಿಕ್ಸ್ ಮಾಡಿದ್ದೀನಿ. ಇಲ್ಲ ಬೆಲ್ಲ ಕೂಡ, ಆ ಬೆಲ್ಲದ ರಸನ ಕೂಡ ಬೇರೆ ಹಾಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರನೇ ಹಾಕ್ಬೇಕು. ಇದನ್ನು ಎಂಡಲ್ಲಿ ಹಾಕಿದ್ರೆ ಟೇಸ್ಟ್ ಹಾಗೆ ಬಾಯಿಗೆ ಸಿಕ್ಕುತ್ತೆ ಚೆನ್ನಾಗೆ. ಹುಳಿ, ಉಪ್ಪು, ಖಾರ ಎಲ್ಲನೂ ಸೇರಿರುತ್ತೆ. ಸೂಪರಾಗಿರುತ್ತೆ. ಮಾಡಿ ನೋಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಫ್ರೆಂಡ್ಸ್, ನೋಡಿ, ಚಟಾಪಟ ಚುರುಮುರಿ ರೆಡಿಯಾಗಿದೆ. ನೀವು ಹೊರಗಡೆ ಹೋಗಿ 30 ರೂಪೀಸ್ ಕೊಟ್ಟು ಚುರುಮುರಿ ತಿನ್ನೋದಕ್ಕಿಂತ 1 ಲೀಟರ್ ಪೂರಿಲಿ 3 ಜನ ತಿನ್ಬೋದು. ಥಿಂಕ್ ಮಾಡಿ ನೀವೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಫೇಸ್ ಆಗುವಂಥ ಪಿಂಪಲ್ನ ಮನೆಯಲ್ಲಿ ನ್ಯಾಚುರಲ್ ಆಗಿ ಯಾವ ರೀತಿಯಾಗಿ ರಿಮೂವ್ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಅಂದರೆ ಹೇಳ್ತಿದ್ದೀನಿ. ನೋಡಿ, ಈಗಿನ ಜನ್ರೇಷನಲ್ಲಿ ಮೇನ್ ಪ್ರಾಬ್ಲಮ್ ಅನ್ನೋದೇ ಪಿಂಪಲ್ಸು. ಈ ಡಿಸ್ಟಿಂದನೇ ಅರ್ಧ ಪಿಂಪಲ್ ಆಗುತ್ತೆ. ಮತ್ತು ಅಲರ್ಜಿ, ಕೆಲವರಿಗೆ ಅಲರ್ಜಿ ಇದ್ರೂ ಸಹ ಪಿಂಪಲ್ಸ್ ಆಗುತ್ತೆ. ಇದ್ರೆ ಬನ್ನಿ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರೆ ಫೇಸಲ್ಲಿ ಪಿಂಪಲ್ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಪುದೀನ ಲೀವ್ಸ್ ತೊಗೊಬೇಕು. ಇದನ್ನು 1 ಸ್ಪೂನ್ ಆಗೋಷ್ಟು ನಾವು ರುಬ್ಬಿ ಇಟ್ಕೊಬೇಕು, ಪುದೀನ ಎಲೆಗಳನ್ನ. ಆನಂತರ ನೀಮ್ ಪೌಡರ್, ಬೇವಿನ ಪೌಡರ್, ಎಲೆ ಪೌಡರ್ ಇದ್ರೂ ಸಹ ಅದು 1 ಸ್ಪೂನ್ ಹಾಕೋಬೇಕು. ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು 1 ಸ್ಪೂನ್ ಆಗೋಷ್ಟು ಫ್ರೆಶ್ ಆಲೋವೆರಾ ಜೆಲ್ ಇದ್ರೆ ನಿಮ್ಮ ಹತ್ರ, ಅಂದರೆ ಈಗ ಬೆಳೆದಿರೋದಾಗಿರೋ 1 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ 1 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು. ಈಗ ಪುದೀನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಏನಾದರೂ ಅಲರ್ಜಿ ಪ್ರಾಬ್ಲಮ್ ಇದ್ದರೆ ಅದರಿಂದ ನಮಗೆ ಕ್ಲಿಯರ್ ಆಗುತ್ತೆ, ಅಲರ್ಜಿ ಪ್ರಾಬ್ಲಮ್ ಇದ್ದರೆ. ಮತ್ತು ಪುದೀನ ನೀಮ್ ಲೀವ್ಸಿಂದ ಏನಾಗುತ್ತೆ ಅಂದರೆ ಮಾಯ್ಶ್ಚರ್, ನಮ್ಮ ಫೇಸ್ಗೆ ಮಾಯ್ಶ್ಚರ್ ಅನ್ನೋದನ್ನು ಕೊಡುತ್ತೆ. ಅರಿಶಿನ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ. ಮತ್ತು ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ನು ಈಗ ಏಜ್ ಈ ಥರ ಒಂಥರ ಏನೋ ಏಜ್ ಆಗಿರೋ ಥರ ಇದ್ದರೆ ಅದೆಲ್ಲ ಕ್ಲಿಯರ್ ಆಗುತ್ತೆ.
ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ ದೇಹ ಕನ್ನಡ ಬಾಳು ಕನ್ನಡ ನನದೆಂದೋನೆ ನಮ್ಮ ನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸು ನೀನಲ್ಲ.